ಫೋನ್ಗೆ ಮೆಸೇಜ್ ಆಗ್ತಾ ನಾವೆಲ್ಲ ಲಾಕ್ ಹಾಕೋಣ ಪ್ಲಾನ್ ಆಗ್ತಾ ಇರೋದು. ಆ ಕಡೆ ಇರೋ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಇವ್ರ ಕಡೆ ಅವ್ರದ್ದೆ. Guys, we are exploring something. Oh, adventure. ನಾನು ಸ್ವಲ್ಪ ಹೊತ್ತು ಇದ್ದರೆ ಲಾಕ್ ಆಗ್ಬಿಡ್ತಾ ಇದ್ವಿ. ಮೊದಲು ನಾನು ಯಾರ್ಯಾರಿಗೂ ಮೆಸೇಜ್ ಆಗ್ತಾ ಇದ್ದೆ ನೋಡ್ತಾ ಇದ್ದೆ. ಬೇಗ I'm coming. ಬೋರ್ಡ್ ನೋಡಲ್ಲ 2000 ಕಟ್ಬೇಕು ನೀವಾಗ. ಆ ಕಡೆ ಚಾಟಿಕ ರೋಡಲ್ಲಿ ನಾವು ಬರೋಷ್ರಲ್ಲಿ ಅದು ಒಣಗಿರುತ್ತೆ, ನೀರ್ ಹಾಕಿರೋದು. ಡೊವೆಲ್ಲ ಮಾಡ್ಬೇಡ, ಎದ್ದಳು ಏನಕ್ಕಾದ್ರೂ ಇವನ್ ಜೊತೆ ಬನ್ನ ಎಡಿಟ್ ಮಾಡಿ ತೇಜನ್ ಎಬ್ರಿಸಿ ಇವಾಗ ಟೈಮ್ ಎಷ್ಟು ಗೊತ್ತಾ? 2:26. ಸೊ ಇವಾಗ ಅರ್ಧ ದಿನ ಡಮಾರ್, ಅರ್ಧ ದಿನ ಏನು ದವಾಕ ಆಗಿಲ್ಲ. ಬಿಕಾಸ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ನಾವೇ ಆಗಿರೋದ್ರಿಂದ ಎಡಿಟರ್ ಯಾರೂ ಇಲ್ಲ. ಸೊ ಅದರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸ್. ಇವಾಗ ಹೋಗ್ಬೇಕು, ನೋಡಬೇಕು ಏನಾಗುತ್ತೆ ಅಂತ. ಫಸ್ಟು ಇವಳನ್ನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಾಯ್ ಮುಚ್ಚೋ, ನೀನೇನ್ ತಗೊಂಡಿದ್ಯಾ ಅಂತ ಏನು ತಗೊಳಲ್ಲ, ಎಲ್ಲ ನಾನೇ ಹೊಂಚ್ಬೇಕು. ಒಳ್ಳೆ ಎಳೆ ಮಗು ಜೊತೆ ಬಂದಂಗ ಆಗಿದೆ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋದಾಗ ಅವ್ರು ನಾನು ನೋಡ್ಕೊಂತಾರೆ, ಇವನ್ ಜೊತೆ ಬಂದ್ರೆ ನಾನೇ ಇವನು ನೋಡ್ಕೊಬೇಕು. ಗೈಸ್, ಯಾರೇ ತೇಜು ಚಿಲ್ಲು ಇದೆಲ್ಲ ಇದ್ರೆ ಫೈನ್, ಬಟ್ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿರ್ಬಾರ್ದು. ನಂಗೆ ಅನ್ಸುತ್ತೆ ಅವ್ರಮ್ಮ ಬೈಯೋದ್ರಲ್ಲೂ ಒಂದು ಪಾಯಿಂಟ್ ಇದೆ ಅಂತ. ಇವಾಗ ಗೈಸ್, ಗೋವಾದಲ್ಲಿ ಹೆಂಗೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಗೊತ್ತಾ? ಸೊ ಇವಾಗ ಒಂದು ಕ್ಲಿಪ್ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ, ಗೊತ್ತಾಗುತ್ತೆ. ಗಾಡಿಲಿ ಹೋಗ್ತಿದ್ ನಮ್ಮನ್ನ ಈ ಅಪ್ಪ ನಿಲ್ಸ್ಬಿಟ್ಟು ಇದು ಯಾವ್ದೋ ಒಂದು ಕಾರ್ಡ್ ಕೊಟ್ರು. ಇದೇನೋ ಕೊಟ್ಟಿದ್ದಾರೆ ಗೈಸ್, ನೋಡ್ಬೇಕು. ಲೆಟ್ಸ್ ಸಿ ವಾಟ್. ಯಾವ್ದೋ ಲಕ್ಕಿಟ್ರು ಹತ್ರ ಏನೋ ಟ್ರೈ ಮಾಡ್ತಾ ಇಲ್ಲ, ಏನಾದ್ರು ಕೊಟ್ರೆ ಏನೋ ಫ್ರೀ ಸಿಗ್ತದಂತೆ. ನನ್ ಲಕ್ ಎಲ್ಲ ಅಷ್ಟೊಂದು ಇದ್ದಿದ್ರೆ ನಾನು ಎಲ್ಲೋ ಇರ್ತಿದ್ದೆ. ನಂದು ಸಾರಿನೇ ಬಂದಿರುತ್ತೆ. ಏನೋ ಬಂದದ. ಥ್ಯಾಂಕ್ ಯು. आपको 4 ऑप्शन आया है. ಅದನ್ನೇನೋ ಸ್ಕ್ರಾಚ್ ಮಾಡ್ಬೇಕಂತೆ. ಅಲ್ಲಿ ABCD ನಲ್ಲಿ ಅಲ್ಲಿ ಮೇಲಿರೋ ಯಾವ್ದೇ ಬಂದ್ರು ಅದ್ ನಮ್ಗೆ ಕೊಡ್ತಾರಂತೆ. ಅದರಲ್ಲಿ ಫೋನ್ ಇತ್ತು, ಫ್ರಿಡ್ಜ್ ಇತ್ತು, ಟಿವಿ ಇತ್ತು, ಕ್ಯಾಶ್ ಇತ್ತು. ऑन द स्पॉट मिलेगा गिफ्ट के लिए. आपको नो कॉस्ट, नो रिस्क, नो ऑब्लिगेशन. कुछ पे नहीं करना, कुछ ऑब्लिगेशन नहीं. ये नाम है रिजॉर्ट का, 5 स्टार प्रॉपर्टी है और हमारा ऑल ओवर इंडिया में रिजॉर्ट है. नेक्स्ट टाइम कभी उधर जाते हो, शिमला, मनाली, नैनीताल, मसूरी वगैरह, उधर पे जाके रुक सकते हो. ठीक है. ಅವ್ರ ರೆಸಾರ್ಟ್ ಇವೆಲ್ಲ ಕಡೆ ಇದೆಯಂತೆ. ಆದ್ರೆ ಯಾರ್ ರೆಸಾರ್ಟ್ ನೋಡಕ್ಕೆ ನಾವ್ ಇವಾಗ ಹೋಗ್ಬೇಕಂತೆ. ಅವ್ರ ಅಂಡ್ 40 minutes ಟೈಮ್ ನಾವು ಅಲ್ಲಿ ಸ್ಪೆಂಡ್ ಮಾಡ್ಬೇಕಂತೆ ರೆಸಾರ್ಟ್ ಅಲ್ಲಿ. ಯಾಕಂದ್ರೆ ಅವ್ರು ಫುಲ್ ಎಕ್ಸ್ಪ್ಲೋರ್ ಮಾಡಿ ರೆಸಾರ್ಟ್ ಹೆಂಗಿದೆ ಅವೆಲ್ಲ ಹೇಳ್ತಾರಂತೆ. ಮತ್ತೆ ಆನ್ ದಿ ಸ್ಪಾಟ್ ನಮ್ಗೆ ಆ ಗಿಫ್ಟ್ ಅದೇನ್ ಬಂದಿದ್ಯೋ ಅಲ್ಲೇ ಸ್ಕ್ರಾಚ್ ಮಾಡಿ ಕೊಡ್ತೀವಿ, ನೀವು 40 minutes ಟೈಮ್ ಮಾತ್ರ ಕೊಡಿ ಅಷ್ಟೇ ಅಂತ ಅಂದ್ರು. कैश मिलता है 500 हमें भी देके जाओ. ठीक है. आज ये मैं दिखा देता हूँ रिजॉर्ट, ये पास में है. मेरे को फॉलो कर लो. एक काम करते हैं, अभी घूमने जा रहे हैं, बाद में आते हैं. ವೈಂಡ್ ಅಪ್ ಆಗೋಗುತ್ತೆ, ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಆರಾಮಾಗಿ ಹೋಗಿ ಅಂತ ಹೇಳಿದ್ರು. पास में यहाँ से 2 से 3 मिनट लगेगा सर. जय कैंटीना वाला रोड पे आपको दिखा देता हूँ. अच्छी प्रॉपर्टी है. ठीक है. मेरिट के नाम ಫ್ಯಾಮಿಲಿ ಮೇನೋ ನನಗೂ ಅದೇ ಅನಿಸ್ತೈತೆ ಕಣೆ. ನನಗೆ ಸಿಗ್ತಿರೋದು ನಿಮ್ಗೆ ಸಿಗ್ತೈತೆ, ಏನೋ ನಡೀತೈತೆ. ಅವನೆಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟೆ ಕೊಟ್ಟಿರ್ತಾನೆ. ನಾವೇನೋ ಪಾಪ ಒಳ್ಳೆ ಇಂಪ್ರೆಷನ್ ಇದೀವಿ ಅಂತ ಅವ್ನು ಅನ್ಕೊಂಡ್ಬಿಟ್ಟಾನೆ. ಇದೀವಿ ಅಂದ್ರೆ ಬೆಳಿಗ್ಗೆ ಫ್ರೆಂಡ್ ಹತ್ರ ಫೋನ್ ಮಾಡಿ ಕಾಸು ಹಾಕ್ಸ್ಕೊಡೋ ಅಷ್ಟು. ಪಾಪ ಅವ್ರಿಗೆಲ್ಲ ಅವೆಲ್ಲ ಗೊತ್ತಿಲ್ಲ. ನೋಡೋಣ ಏನೇನು ಮಾಡ್ತಾರ ನೋಡೋಣ. ನನ್ನ ಪ್ರಕಾರ ಅವನೇನೋ ಏನೋ 60-100 ಏನೋ ಕೊಡಬೇಕು ಅಂತ. 160 ಆಗುತ್ತೆ. ಜಸ್ಟ್ ಅದಕ್ಕೆ ಮಾತ್ರ ಕೊಡಬೇಕು. ಏನೋ ರೂಮ್ ಎಲ್ಲ ತೋರಿಸ್ತಾನೆ, ಜಾಗ ಎಲ್ಲ ತೋರಿಸ್ತಾನೆ ಅಂತ ಹೇಳ್ತಾ ಇದ್ದೆ. 60 ಅದೇನೋ ಗೊತ್ತಿಲ್ಲ, ನೋಡೋಣ ತಡಿ. ಏನಾದ್ರು ಸ್ವಲ್ಪ ಜಾಸ್ತಿ ಸಸ್ಪಿಷಿಯಸ್ ಆಗಿದ್ರೆ ನನ್ ಬೆಳಗಿನ ಹೊಟ್ಟೆಗೆ ಊಟ ಹಾಕ್ತಿರ, ಯಾಕೋ ಹಿಂಗ್ ಸಾಯಿಸ್ತೀಯಾ? ಫೋನ್ ಗಿನ ಮಾಡೋತ್ರ ಅವನಲ್ಲ ಅವನು. ಗೈಸ್ ಅವನೇನು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋತ್ರ ಅವನೇ. ಇದು ನೋಡೋಣ, ಯಾರಿಗೂ ಕಾಲ್ ಮಾಡೋತ್ರ ಐತಪ್ಪ. ಇದು ಮೆಸೇಜ್ ಹಾಕೋತರ ಐತೆ. ಅವ್ನು ಯಾರಿಗೂ ಮೆಸೇಜ್ ಹಾಕೋತರ ಅನ್ಸ್ತೈತೆ. ನಾನ್ ಮೇಲೆ ನೋಡಕ್ಕೆ ಕ್ಯೂಟ್ ಆಗಿ ಬೇಡ. ಆಮೇಲೆ ನನ್ನೇನಾದ್ರು ಮಾಡ್ಬಿಟ್ರೆ ನೀನೇನೋ ಗಂಜೀವ ಹೆಂಗೋ ಲೇ, ನೀನ್ ಸೇರ್ಕೊಂಡ್ರೆ ಬದುಕೆ ಇರ್ತೀಯ, ನಾನ್ ಸೇರ್ಕೊಂಡ್ರೆ ಬದುಕ ಆಪ್ಷನ್ ಇಲ್ಲ. ಆರ್ಗನ್ಸ್ ತಗೊಂಡ್ಬಿಡ್ತಾರೆ. ನಮ್ಮಪ್ಪ ಎಷ್ಟು ಆಗುತ್ತೆ ನೋಡ. ಗನ್ನು ಚಾಕು ಗನ್ನು ಚಾಕು ತಗೊಂಡಿದ್ಯಾ? ಏಯ್ ಹುಡುಗಿಯ ಹೊರಗಡೆ ಸೇಫ್ಟಿ ಏನೋ ತಗೊಂಡ್ ಬಂದಿಲ್ಲ ನೀನು. ಗೈಸ್, ವಿ ಆರ್ ಎಕ್ಸ್ಪ್ಲೋರಿಂಗ್ ಸಮಥಿಂಗ್. ಅಡ್ವೆಂಚರ್. ಗೈಸ್, ಒಂದ್ 2 ನಿಮಿಷ ಅಂದ, ಆಲ್ರೆಡಿ 5 ನಿಮಿಷ ಆಗ್ತೈತೆ. ಆದ್ರೆ ಹೋಗ್ತಾ ಇದೀವಿ. ಈ ಕಡೆನ ಕೇಳಿದಾಗ ಬರೀ 200 meters ಏನೋ ಇದೆ, ಬಂದ್ವಿ ಅಂತವನೆ. ಗೊತ್ತಿಲ್ಲ ಎಲ್ಲೂ ಕರ್ಕೊಂಡು ಹೋಯ್ತವನೆ ಅಂತ. ಈ ಕಡೆ ಎಲ್ಲ ನಿಲ್ಸಿದ. ಯಾವ್ದು 5 ಸ್ಟಾರ್ ಹೋಟ್ಲ.
संजय रेडी फॉर एडवेंचर। यही है क्या होटल? अच्छा लगेगा सर। नाइस। आपको क्या फायदा है इससे? हमको 1000 रुपये मिलता है। वो कार्ड ना होटल वाला ने दिया था क्या? हाँ होटल वाला। ಓಹೋ ಹೋ ಹೋ ನೈಸ್ ಸೀನರಿ. ನಾನು ಇಲ್ಲಿ ಬರ್ತೀನಿ ಹೋಗ್ಬಾರು ಅಂತ ಹೇಳೋಣ ಅನ್ಕೊಂಡೆ, ಆಮೇಲೆ ಇನ್ನೇನು ಮಾಡ್ಬಿಟ್ಟು. ಹೌದು ಅಲ್ವಾ? वीडियो थोड़ा बंद करो ना सर। वो स्क्रैच करते हैं ना उसलिए। अब जब करेगा उस समय बनाना सर, वीडियो अभी बंद। ಐ ಆಮ್ ವರ್ಕಿಂಗ್ ಇನ್ ಅ ಕಂಪನಿ. ಇನ್ ಅ ಪ್ರೈವೇಟ್ ಇಟ್ಸ್ ಅ ಪ್ರೈವೇಟ್. ಈ ಟೈಮಲ್ಲಿ ಸಂಜೆ ಹೇಳ್ತಾ ಇದ್ದೆ ಇಂಡಿಕೇಶನ್ ಎಲ್ಲ ಮಾಡ್ಬಿಟ್ಟು ಹುಷಾರಾಗಿರೋ ಅಂತ ಅವಳು ಹೇಳ್ಕೊಂಡು ಹೋಗ್ತಾನೆ ಇದ್ದಾಳೆ ಕತೆನ. Doing ITO? No, it's a travel based company. Okay. Your date of birth? Yes, 1 minute. ಗೈಸ್ ನಾನು ಸ್ವಲ್ಪ ಎಲ್ಲರೂ ಇದ್ದರೆ ಲಾಕ್ ಆಗ್ಬಿಡ್ತಾ ಇದ್ವಿ. ಮಗನ್ ನಾನು ಯಾರ್ಯಾರಿಗೂ ಮೆಸೇಜ್ ಆಗ್ತಾಯಿದ್ದೆ ನೋಡ್ತಾ ಇದ್ದೆ. ಈ ಕಡೆ ಬೇಗ ಗಾಡಿ ಬರ್ತಾವ್ರು ಯಾರೋಣ. ಇವ್ನು ನನಗೆ ಟ್ರಿಪ್ಪಿಗೆ ಕರ್ಕೊಂಬಂದವನ ಇಲ್ಲ ಅಡ್ವೆಂಚರ್ ಮಾಡ್ಸಕ್ಕಂತಾನೆ ಕರ್ಕೊಂಬಂದವನ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಯ ಪಟ್ಟಿಸ್ತವನೆಲ್ಲ ಸಿಕ್ಕಾಪಟ್ಟೆ. ಬೇಗ ಹಾಂ, ಯಾಕೆ ಏನಾಯ್ತು? ಅವ್ನು ಯಾವೊಂದು ಮೆಸೇಜ್ ಆಗ್ತಾ ನಾವೆಲ್ಲ ಲಾಕ್ ಹಾಕೋಣ ಪ್ಲಾನ್ ಆಗ್ತಾ ಇರೋದು. ಆ ಕಡೆ ಇರೋ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಇವ್ರ ಕಡೆ ಅವ್ರದ್ದೆ. ಆ ಕಡೆ ಎಲ್ಲ ಗನ್ಮ್ಯಾನ್ಗಳ ಥರ ನಿಂತ್ಕೊಂಡಿದ್ರಲ್ಲ, ಯಾರು ಗನ್ಮ್ಯಾನ್ಗಳಲ್ಲ, ಅವೆಲ್ಲ ಟೀಮ್ ಅದು. ನೀನು ಅಜಿನ ಲಾಕ್ ಹಾಕೋಣಕ್ಕೆ ಕಾಸು ಇಟ್ಕೊಳೋದು. ಆ ಬೋರ್ಡ್ ನೋಡಿದ್ಯಾ? ಆ ಬೋರ್ಡ್ ಟೆಂಪ್ರವರಿ ಬೋರ್ಡು. ಆ ಕಂಪ್ನಿ ಹೋಟ್ಲ್ ನಮಗೆ ಗೊತ್ತಿಲ್ಲ ಅದಕ್ಕಿದ್ದಾರೆ ಅಂದ್ಬಿಟ್ಟು. ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ಬಾರೆ ಹೋಗಿ ಗೋವಾದಲ್ಲಿ ನೀನು ಫಸ್ಟ್ ಟೈಮ್ ಬರ್ತಾ ಇದೆಯಾ? ನಾನೊಂದು 10 ನಿಮಿಷ ಅಲ್ಲೇ ನಾವೇನಾರು 10 ನಿಮಿಷ ಅಲ್ಲೇ ಇದ್ಬಿಟ್ಟಿದ್ರೆ 4 ಜನ ಬಂದಿರೋ ನಮ್ಮನ್ನ ಮೀಟ್ ಮಾಡಕ್ಕೆ ರೌಂಡ್ ಹಾಕ್ತಾರೆ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ನಮ್ಮೆಲ್ಲ ರೂಮ್ ಲಾಕ್ ಹಾಕೊಂಡ್ಬಿಟ್ಟು ಕಾಸು ಕಿತ್ಕೊಂಡು ಕಳಿಸ್ತಾರೆ. ರೆಸಾರ್ಟ್ ಆಗಿರೋದಕ್ಕೆ ಹಂಗೆ ಮಾಡ್ತಾ ಇರೋದು. ಯಾರು ಕೇಳೋರಿಲ್ಲ. ಪ್ಲೇಸ್ ಹೆಂಗೈತಿ ಕಡೆ ಯಾರು ಬಂದ್ರೆ ಬರಕಾಯ್ತದೆ. ಆ ಕಡೆ ಒಳಗಡೆ ಮೂಲೆಯಲ್ಲೋ ಕರ್ಕೊಂಡು ಹೋಗಿದ್ದವ್ರು. ರಾಡಿಸನ್ ಹೋಟ್ಲ್ ನನಗೆ ಗೊತ್ತಿಲ್ವಾ ಹೆಂಗಿರ್ತದೆ ಅಂದ್ಬಿಟ್ಟು. ಅದ್ರ ಕಡೆ ಪರವಾಗಿಲ್ಲ, ಅಲ್ಲಿವರೆಗೂ ಹೋಗಿದೀವಲ್ಲ. ಯಾವಾಗ ಬ್ರೋ ಹೇ ಬಾಯ್ ವೇಟ್ ಇನ್ನು ಹೇಳ್ತಾ ಇದ್ದಲ್ಲ, ಅವಾಗ ಅನ್ಕೊಂಡೆ ಅವ್ರಿಗೆಲ್ಲ ಸ್ವಲ್ಪ ತಿಳ್ಕೊಂಡು ಹೋಗೋಣ ಎಲ್ಲರೂ ಹೇಳ್ಬಿಡ್ತಾನೆ ಅಂದ್ಬಿಟ್ಟು. ಅವ್ರಿಗೆ ಫೋಟೋ ವೀಡಿಯೋ ತಗೊಂಡಿಲ್ಲ ಅಂತ ಅವ್ರಿಗೆ ನಂಬಿಕೆ. ನಾವು ಯಾರು ತಗೊಂಡಿಲ್ಲ. ಅಥವಾ ಮುಗಿ ಕೂತಿಲ್ಲ ಎಲ್ಲ ಟೀಮ್ ಪರ್ಸನ್ ಸರ್. ನಮ್ಮ ಎಂಟ್ರೀಸ್ ಎಲ್ಲ ತಗೋತಾ ಇಲ್ಲ. ಯಪ್ಪ ಮಗ ನಮ್ಮ ಗನ್ಗಿನ ಯಾರು ತಗೋಬೇಕು ಅಂತ ಅನ್ಸ್ತೈತಪ್ಪ ಆ ಟೈಮಲ್ಲಿ. ಅದು ಗನ್ಮ್ಯಾನ್ಗಳು 4 ಜನ ನಿಂತಿದ್ರು ಆ ಕಡೆ. ಗನ್ಮ್ಯಾನ್ ಇವ್ರ ಕಡೆಗೆಲ್ಲ ನೋಡ್ಕೊಂತ ಇದ್ರು. ನಾವಾಗ ಆ ಕಡೆ ಈ ಕಡೆ ಕಣ್ಣಾಗ್ತಾ ಇದ್ದೆ. ಅವ್ನು ನಂಗಿಂದ ಈಗ ಒಂದು ಕಣ್ಣು ನೋಡ್ತಾ ಇದ್ದೆ, ಆ ಕಡೆ ತಿರ್ಕೊಂಡ್ಬಿಡ್ತಾ ಇದ್ದೆ. ಅವಾಗ ಎಲ್ಲೋ ಚಿಕ್ಕ ಡೌಟ್ ಬಂತು. ಅವ್ನು ನೋಡಿದೆ ಮೂಲೆ ನಿಂತ್ಕೊಂಡು ಫೋನಲ್ಲಿ ಮಾತಾಡೋದು, ಮೆಸೇಜ್ ಹಾಕೋದು ಮಾಡ್ತಾ ಇದ್ದೆ. ಗಾಯ್ಸ್ ಇದು ನನಗೆ ಸ್ಕ್ಯಾಮ್ ಅಂತ ಗೊತ್ತಿತ್ತು. ಆ್ಯಂಡ್ ಯಾವ ಕಡೆ ಎಕ್ಸಿಟ್ ಆಗಬೇಕು ಆ ಕಡೆ ಎಕ್ಸಿಟ್ ಆಗಿದ್ದೀನಿ. ನೀವು ಈ ಥರ ಏನಾದ್ರು ನಿಮ್ಗೆ ಈ ಥರ ಕಾಣಿಸಿ ಆಫರ್ ಮಾಡ್ತಾರೆ ಅಂದರೆ ದಯವಿಟ್ಟು ಹೋಗಬೇಡಿ. ನಾನು ಯಾರು ಒಂದು 10 ನಿಮಿಷ ಅಲ್ಲೇ ಇದ್ಬಿಟ್ಟಿದ್ರೆ ಸೀನ್ ಜಾಸ್ತಿ ಆಗ್ತಾಯಿತ್ತು. ಯಾರು ಇನ್ನೊಬ್ಬ ಬಂದ क्या हुआ? फ्री पास किसका? हमारे होटल का प्रमोशन चल रहा है, 10 साल पूरा हुआ वो हमें। हाँ उसका प्रमोशन हो रहा है। दिखा ಇವನು ಫ್ರೀ ಪಾಸ್ ತಗೊಳ್ಳಿ, ನಮ್ಮ ಹೋಟೆಲ್ ಪ್ರಮೋಷನ್ ನಡೀತಿದೆ, ನೀವ್ ಎಲ್ಲಿಂದ ಬಂದಿರೋದಂತಾನೆ ಸೇಮ್ ಕ್ವಶನ್. ಆದ್ರೆ ಇವಾಗ ನೀವು ತೇಜಸ್ ಆಕ್ಟಿಂಗ್ ನ ನೋಡ್ಬೇಕು. अब इसको ओपन करके देख लीजिए, इसको कोई चार्जेस नहीं है। 10 साल पूरा हुआ है, इसका एनिवर्सरी हम लोग सेलिब्रेट। ओह नाइस। इनको चेक करना इसमें क्या है इसमें 1000 कार्डों में से 10 कार्डों में गिफ्ट रखा गया है। अगर ओपन करके गिफ्ट निकलता है तो ठीक है, नहीं निकलता तो कोई बात ही नहीं, क्योंकि सुबह सबका है मोस्टली लोगों का। उन सबको गिफ्ट में है क्या? अगर निकलता है तो ठीक है सर, नहीं क्योंकि सुबह सबके ही आ रहे हैं ओपन करवा रहे हैं। कोई बात नहीं, काफी ट्राई करके देखिए। ಬಂದಿಲ್ಲ ನಿಮಗೆ ಸ್ಟೇಜ್ ಬಂದಿಲ್ಲ, ಸಾರಿ ಅಂತ ಬಂತು. मैं किस बताऊं ठीक है आप ट्राई करके देख लीजिए कोई सभी। नहीं वर्क आग बंद ಹೇಳಕ್ಕಾಗಲ್ಲ. आपकी एज कितनी होगी सर? मेरा 24 हो रहा है. आपका कितना है? मेरा अभी 20 है। 20? आप 20 है? शक्ल में 20 जैसे नहीं दिख रहा, 25 जैसे दिख रहा है आपको. आई मीन मतलब क्या इसका मतलब है? मैम आपके लिए हमेशा लकी है, पहली बार लकी है। पता नहीं क्या हुआ. भैया आप हमारे कंपनी का सुबह से अभी तक मेरा किसी का निकला नहीं है। आप मेरे लिए पहले ऐसे कपल्स हैं जिसका गिफ्ट निकाल टॉप 4 प्राइज जीते हुए हैं। इन चारों गिफ्ट के लिए भैया आपको 1 भी रुपए पे नहीं करना है। Oh my God. ब्लॉग बना रहे हैं क्या भैया? इसको बंद कर लीजिए, क्यों भाई? ब्लॉग अलाउड नहीं है ना अंदर. इसके लिए आपको कुछ भी पे नहीं करना है। इसको तो बंद कर लीजिए एक मिनट। Guys, ಇವತ್ತು ನಾವು ಯಾವ ಮಗನ್ ವಿ ಆರ್ ಹೆವಿ ಲಕ್ಕಿ ಟುಡೇ ಗೈಸ್. ಏನೋ ಗೊತ್ತಿಲ್ಲ,
ಯಾವುದೋ ಒಂದು ಮ್ಯಾರಿಯಟ್ ಅಂತೆ ಈ ಹೋಟ್ಲಿಗೆ ಒಂದು ಕಾರ್ಡೇನೋ ಬಂದಿದೆ. ಈ ಕಾರ್ಡಲ್ಲಿ ಗೆದ್ರೆ ನಮಗೆ ಪ್ರೈಸ್ ಬರುತ್ತಂತೆ. ಈಗ अब जाना है क्या किधर भी? मेरा होटल है यहाँ पास। आपका होटल? हाँ ओके ओके। वहाँ पे इसको स्क्रैच करने के बाद उसके लिए आपको भैया 40 मिनट टाइम देना पड़ेगा। 40 मिनट्स। ಸೇಮ್ ಆ ವ್ಯಕ್ತಿ ಏನ್ ಕತೆ ಪುರಾಣ ನಮ್ಮ ಹತ್ರ ಕುಯ್ತಿದ್ನೋ ಈ ವ್ಯಕ್ತಿನೂ ಅದೇ ಕುಯ್ತಿದ್ದ. मेरे को एक 2 आवर टाइम दीजिए, मैं आता हूँ. इधर रहते हैं ना? हाँ कॉल करिए, मेरा नंबर ले लीजिए। थैंक यू ब्रो। कितने बजे तक आएंगे भैया? 2-3 आवर होगा, 2-3 आवर ज्यादा के ज्यादा। कितने बजे? 4 साढ़े 4 तक। कॉल करिए, कोई देगा अगर पास बहुत से लोग बांट रहे हैं, कोई देगा लीजिएगा नहीं। हाँ ठीक है। ಸೀಕ್ವೆನ್ಸ್ ನೋಟಿಸ್ ಮಾಡ್ದ ಸಂಧ್ಯಾ. ನಾನು ಅದಕ್ಕೆ ಕೆರಡೆ ಇರೋ ಕಾರ್ಡ್ ತಗೊಂಡೆ, ಏನಿರಲ್ಲ ಅನ್ಕೊಂಬಿಟ್ಟು. ಕೆರಡೆ ಇರೋ ಕಾರ್ಡ್ ನನಗೆ, ಲಕ್ಕಿ ಇರೋ ಕಾರ್ಡ್ ಸಂಜೆ ಕೊಟ್ಬಿಡೋದು, ಹಂಗೆ ಇಂಪ್ರೆಸ್ ಮಾಡ್ಬಿಡೋದು, ಕರ್ಕೊಂಡು ಹೋಗ್ಬಿಡೋದು. 40 ಮಿನಿಟ್ಸ್ ಟೈಮ್ ಕೇಳಿದರೆ ಆ 40 ಮಿನಿಟ್ಸ್ ಅಲ್ಲಿ ಏನೇನಾಗುತ್ತೋ ಬರೀ ಅವ್ರಿಗೆ ಗೊತ್ತು. ಸ್ಕ್ಯಾಮ್ ಸ್ಕ್ಯಾಮ್ ಸ್ಕ್ಯಾಮ್. ಹೋಗ್ಬಿಡ್ರಿ ಅವ್ರ ಕಾಸು. ಗಾಡಿ ಕಿತ್ಕೊಂಡ್ರು ಕೂಡ ಗಾಡಿ ಯಾರ ಹೆಸರಲ್ಲಿ ಐತೆ? ನಮ್ಮ ಹೆಸರಲ್ಲಿ ಐತೆ. ನಾವೇ ಗಾಡಿಗೆ ಪೇ ಮಾಡಬೇಕು. ಯಪ್ಪ ಹುಷಾರಾಗಿರಿ, ಹುಷಾರಾಗಿರಿ. ಅವ್ನ ವಿಡಿಯೋ ನಾವು ಮಾತಾಡ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಸ್ ಸ್ಕೂಟಿಲಿ ಹಂಗೆ ನೋಡ್ಕೊಂಡು ಹೋಯ್ತಾ ಇದ್ದ. ಅದು ಅವನೇನ ನಮ್ಮ ಮುಂಚೆ ಬಂದಲ್ಲ ಅವನ ಇಲ್ವಾ ಅಂತ ನೋಡ್ತಾ ಇದ್ದೆ. ಬಟ್ ಅವನಲ್ಲ, ಇನ್ನೊಂದು ಯಾರು ಇದ್ದ ಅವ್ರ ಟೀಮ್ ಅವನೇ. ಹೆಂಗೆ ಸುತ್ತಾಡ್ತಾ ಇದ್ದಾರೆ ಜನ. ಓಕೆ ಹೋಟ್ಲಿಗೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟ ಮಾಡ್ಕೊಂಡು ರೌಂಡ್ ಹಾಕಕ್ಕೆ ಹೋಗ್ಬೇಕು. ಗೊತ್ತಿಲ್ಲ, ಹೇಳಿ ನೀನೆ. ಗೋವಾದಲ್ಲಿ ಬಿರಿಯಾನಿ ಇರ್ತದೆ, ಮೇಲೆ ರೈಸ್ ಇರ್ತದೆ, ಒಳಗಡೆ ಪೀಸ್ ಇರ್ತದೆ. ಅನ್ಲೈಕ್ ನಾರ್ಮಲ್ ರೆಗ್ಯುಲರ್ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಇದು ಗೋವನ್ ಥಾಲಿ ಅಂದ್ಬಿಟ್ಟು ಗೋವಾದಲ್ಲಿ ಊಟ ಇರುತ್ತೆ. ಇದು ಗೋವನ್ ಸ್ಪೆಷಲ್ ಅಂತ ಫಿಶ್. ಗೈಸ್ ನೆವರ್ ಎವರ್ ಗೆಟ್ ಮ್ಯಾರಿಡ್ ಟು ಯೂಟ್ಯೂಬ್, ಅಂದ್ರೆ ಇವನ್ ತರ ಯೂಟ್ಯೂಬರ್ನ. ಆಚೆ ಬಂದಿದ್ದೀನಿ, ನನಗೂ ಎಡಿಟಿಂಗ್ ಇತ್ತು, ಎಲ್ಲ ಮುಗಿಸ್ಕೊಂಡೆ. ಇವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಇವನ್ ಅವಾಗ್ಲಿಂದ ಏನ್ ಗೊತ್ತಾ, ತಿನ್ನಕಂತ ಬರ್ಕೊಂಡ್ಬಿಡ್ತಾನೆ. ಆ ಹೋಟ್ಲಲ್ಲಿ ಏನಿಲ್ಲ ಅಂದ್ರು 1 3 hours ಅಲ್ಲೇ ಕುತ್ಕೊಳಕ್ ಮಾಡ್ತಾನೆ. ತಿಂದ್ವಾ ಎದ್ವಾ ಹೋದ್ವಾ ಅನ್ನಂಗಿರ್ಬೇಕು. ಹಂಗಲ್ಲ 3 hour ಒಂದೇ ಕಡೆ ಸಾಯಿಸ್ತಾನೆ. ಹಂಗೇನೆ ನಾನು ತಗೊಂಡ್ಬಿಟ್ರೆ ಲೆಕ್ಕ ಬಂದ್ಬಿಡುತ್ತೆ. ಲಿಟ್ರಲಿ 3 ಗಂಟೆ ಆಯ್ತು ಗೈಸ್, ಒಂದಿನ ಫುಲ್ ವೇಸ್ಟ್ ಮಾಡಿ. ಗೈಸ್ ಲೈಫ್ ಫಾರ್ ದ ಫಸ್ಟ್ ಟೈಮ್ ಗೋವಾ ಸಂಧ್ಯಾ ಗೋವಾಲಿ ಬಾಟ್ಲ್ ಓಪನ್ ಮಾಡಕ್ ಟ್ರೈ ಮಾಡ್ತಾಳೆ. ಪರವಾಗಿಲ್ಲ, ದೊಡ್ಡ ಅಚೀವ್ಮೆಂಟ್ ಅಲ್ಲ ಇದು. ಸೂಪರ್ ಸೂಪರ್ ಸೂಪರ್. ಅಯ್ಯೋ 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 ಅಯ್ಯೋ. ನಾವೊಂದು 5ನೇ ಕ್ಲಾಸಲ್ಲಿ ಇದ್ದಾಗ ಬಾರ್ ಇತ್ತು. ಆ ಬಾರ್ಲ ಎಷ್ಟು ಬಾಟ್ಲು ತೆಗೆದ್ಬಿಟ್ಟು ಜ್ಯೂಸ್ ಬಾಟಲ್. ತೇಜ ಬಿಲ್ಡಪ್ ನಿಮ್ಗೆಲ್ಲ ಬಿಲ್ಡಪ್ ಅನ್ಸಲ್ಲ, ಯಾಕಂದ್ರೆ ನೀವೆಲ್ಲ ತೇಜಸ್ ಫ್ಯಾನ್ಸ್ ಅಲ್ವಾ. ಆದ್ರೆ ಸಂಜನ್ ಫ್ಯಾನ್ಸ್ ಅರ್ಥ ಆಗುತ್ತೆ ತೇಜ ಮಾಡೋದ್ ಸ್ವಲ್ಪ ಬಿಲ್ಡಪ್. ಹೇಳ್ತಾ ಇರೋದು, ನಮ್ಮ ಒಂದು 5ನೇ ಕ್ಲಾಸಲ್ಲೇ ನಮ್ದು ಒಂದು ಬಾರ್ ಇತ್ತು. MRP ಅಲ್ಲ, ರೆಸ್ಟೋರೆಂಟ್. ನಾನು ನೀನು ಒಂದೇ ಕುಟುಂಬದಲ್ಲಿ ಹುಟ್ಟಿದವರು. ನಾನು ನಮ್ಮ ಡ್ಯಾಡಿ ಸೈಡ್ ಮಾವ ಹೇಳ್ತಾ ಇರೋದು. ಮಮ್ಮಿ ಸೈಡ್ ಮಾವ. ಹೊಸ ಹುಡುಗಿ ನೀನ್ ಹಿಸ್ಟ್ರಿ ಫಸ್ಟ್ರಿ ಗೊತ್ತಿಲ್ದಿರೋಳು ಸಿಕ್ಬಿಟ್ರೆ ಏನ್ ಹಿಸ್ಟ್ರಿ ಇದೆ ಅಂತ ನಾವು ಕ್ರಿಯೇಟ್ ಮಾಡೋದೇ ಹಿಸ್ಟ್ರಿ. ಅಂದ್ರೆ ನಾವು ಮಾಡಿಕ್ಕಿರೋದು ಗೈಸ್, ಕ್ರಿಯೇಟ್ ಮಾಡೋದೇ ಹಿಸ್ಟ್ರಿ. ಅರ್ಥ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಓ ಮೈ ಗಾಡ್, ಇಂಗ್ಲಿಷ್. ಎಕ್ಸಾಕ್ಟ್ಲಿ ನಿಜ ಹೇಳ್ಬೇಕಾದ್ರೆ ಎಕ್ಸಾಕ್ಟ್ಲಿ ಹೇಳಲೇಬೇಕು ಸಂಧ್ಯಾ. ಎಕ್ಸಾಕ್ಟ್ಲಿ. ನಾವು ಅಗೋಡಾದ ಲೈಟಿಂಗ್ ಹೌಸ್ಗೆ ಹೋಗ್ತಾ ಇದ್ದೀವಿ. ನಿಂಗ್ ಬೇರೆ ಗಂಡ ಐತೆ ಗಾಡಿಯಿಂದ. ಗಂಡ ನಾನು ಹೇಳ್ತಾ ಇರೋದು ಗಾಡಿಯಿಂದ ಸಂಭವಗಳವೆ ಅಂತ. ಅದು ಗಂಡ ಅಂತಾರ. ಈ ಕಡೆ ಗಾಡಿಲಿ, ಟಿಟಿಲಿ, ಬೈಕಲ್ಲಿ ಯಾರು ಬಂದ್ರು ಅಲ್ಲಿ ಹಿಂದ್ಗಡೆ ಲಾಕ್ ಹಾಕೋತಾರೆ. ಸ್ವಲ್ಪ ಪಾರ್ಕಿಂಗ್ ಫೀಸ್ ಅಂತ ಇರುತ್ತೆ, ಅದನ್ನ ಕಟ್ಟಿದ್ಮೇಲೆ ಮತ್ತೆ ಒಳಗಡೆ ಹೋಗ್ತಾ ಇರ್ಬೇಕಂದ್ರೆ ಆ ಕಡೆ ಸ್ವಲ್ಪ ಫೀಸ್ ಕಟ್ಟೋ ಸೀನ್ ಇರುತ್ತೆ. ಎಲ್ಲ ಫೀಸ್ ಕಟ್ಟಿದ್ಮೇಲೆ ನೀವು ಒಂದು ದೊಡ್ಡ ಟವರ್ನ ಹತ್ರದಲ್ಲಿ ನೋಡಕ್ ಒಂದು ಚಾನ್ಸ್ ಸಿಗುತ್ತೆ. ಸ್ವಲ್ಪ ಟವರ್ ಕೆಲಸ ಅಂದ್ರೆ ಅಂತ ಸಂಜೆ ಕಾಸು ಕಟ್ಟಬೇಕು. ಅಲ್ಲಿ ನೋಡಲೇ ಇಂಡಿಯನ್ಸ್ಗೆಲ್ಲ 25, ಫಾರಿನರ್ಸ್ಗೆಲ್ಲ 300. ಇವಾಗ ಏನು ಅನ್ಸುತ್ತೆ ನಿಮಗೆ ಇಂಡಿಯನ್ ಆಗಿರೋದಕ್ಕೆ? ಇಂಡಿಯನ್ ಫ್ರೀನೇ ಬಿಡ್ಬೋದಿತ್ತಲ್ಲ, ಅದಕ್ಕೆ 25 ರೂಪಾಯಿ ತಗೊಂತಾರೆ. ಇವ್ರಿಗೂ ಫಾರಿನರ್ಸ್ಗೂ ಈಕ್ವಲ್ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ನಮ್ಮ ಮಾವನವರು ನಮಗೋಸ್ಕರ ಟಿಕೆಟ್ ತಗೊಂಡ್ಬಂದಿದ್ದಾರೆ. ಅವ್ರಿಗೆ ಟಿಕೆಟೇ ಬೇಡವಂತೆ. ನಾನು ಜಸ್ಟ್ 1 ಟಿಕೆಟ್ ತಗೊಂಡು ನಿಮ್ಗೆ 15 ಕೇಳೋರು ನಂಬಿಟ್ಟಿರೋರು. ಸುಮ್ಮನೆ 25 ರೂಪಾಯಿ ವೇಸ್ಟ್ ಮಾಡ್ಕೊಂಬಿಟ್ಟು. ಏನಕ್ಕೆ ವೇಸ್ಟ್ ಮಾಡ್ತಿದ್ದೆ? ಹೇಳ್ಬೋದಿತ್ತಲ್ಲ 15 ವರ್ಷದ ಕೆಳಗಡೆ. ನನಗೆ ಏನು ಪ್ರಾಬ್ಲಮ್ ಇಲ್ಲಪ್ಪ. ವಯಸ್ಸು ಜಾಸ್ತಿ ಹೇಳಿದ್ರೆ ಮಾತ್ರ ಪ್ರಾಬ್ಲಮ್, ಕಮ್ಮಿ ಹೇಳಿದ್ರೆ ನನಗೇನು ಪ್ರಾಬ್ಲಮ್. ನನಗೆ ಮಾವಿನಕಾಯಿ ಬೇಕು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಚೆಕ್ ಮಾಡೋಣ. ಎಲ್ಲಿ ಕೊಟ್ಟೆ? ಮಾವ ಮಾವಿನಕಾಯಿ ಕೊಟ್ಟೆ.
ಗೈಸ್ ಮರ್ತೋಗ್ಬಿಟ್ಟಿದ್ದೆ ನೆನ್ನೆ ವ್ಲಾಗಲ್ಲೆಲ್ಲ ಮಾವ ಅಂತಾನೆ ಅಂದಿಲ್ಲ ಅಲ್ಲ, ನೀವು ಫೀಲ್ ಆಗ್ಬೇಡಿ, ನಾನು ಅಂತೀನಿ ನಿಮ್ಗೋಸ್ಕರ ಗೈಸ್. ಅಯ್ಯೋ ಈ ಕಡೆ ಗಾರ್ಡ್ ಹತ್ರ ಏನಿದ್ದಾರೆ ಇವ್ರಿಗೆ ಸಂಗಿ ಇದು 15 ಅಂತ ಹೇಳ್ತೀವಿ. ಏನು ಹೇಳ್ತಾರೋ ನೋಡೋಣ. ಏನು ಹೇಳ್ಬೋದು? ಹೇಳಿ. ಸುಮ್ಮನೆ 25 ರೂಪಾಯಿ ವೇಸ್ಟ್ ಮಾಡ್ಬಿಟ್ಟಲ್ಲ ತೇಜ. ಶೆಟ್ ಮ್ಯಾನ್. ಇವಾಗ ರಿಟರ್ನ್ ಕರಿಬೇಕು ನಿನ್ನ, ಚೆನ್ನಾಗಿರ್ತದೆ. 5th ಸ್ಟ್ಯಾಂಡರ್ಡ್ ಅಲ್ಲಿ ನಂಬ್ತಾರೆ ತೇಜ ನನ್ನ. ಐ ಆಮ್ ಸೋ ಲಿಟಲ್ ಕ್ಯೂಟ್ ಬಾಯ್. ವೆರಿ ಬ್ಯಾಡ್. ಇಟ್ಸ್ ಓಕೆ ಗೈಸ್, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. 15 ವರ್ಷ ಕೇಳಿ ಎಲ್ಲ ಕಡೆ ಇದ್ರೆ ಅಂದರೆ ಇಲ್ಲಿ ಟಿಕೆಟ್ ತಗೊಳೋದೇ ಬೇಡ, ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಎಷ್ಟು ಯೂಸ್ ಆಗುತ್ತೆ ನೋಡಿ, 15 ಇಯರ್ಸ್ ಕೆಳಗಡೆ ಐತೆ ಅಂತ ಹೇಳೋದ್ರಿಂದ 25 ರೂಪಾಯಿ ಇಲ್ಲಿ ಉಳಿತು. ಇದೇ ಥರ ಆಫರ್ ಪಬ್ಬಲ್ಲೂ ಹೋಟ್ಲಲ್ಲೂ ರೆಸ್ಟೋರೆಂಟಲ್ಲೂ ಮಾಡ್ಬಿಟ್ಟಿದ್ರೆ ಈ ಕಡೆ ಏನು ಚೆನ್ನಾಗಿರ್ತದೆ. ನಾನು ಅವಾಗೆಲ್ಲ ದೊಡ್ಡ ಹುಡುಗಿ ತೇಜ. ಗಾಯ್ಸ್ ಅಲ್ಲಿ ಟಿಕೆಟ್ ಚೆಕಿಂಗ್ ಇತ್ತಲ್ಲ, ಇಲ್ಲಿ ಬರ್ಬೇಕಾದ್ರೆ ಇಲ್ಲೇ ಟಿಕೆಟ್ ಚೆಕಿಂಗ್ ಇತ್ತು, ಅಲ್ಲಿ ಕೂಡ ಸಂಜೆ ಕೇಳಿಲ್ಲ. ಚಿಕ್ಕ ಹುಡುಗಿ ಅಂತ ಪ್ರೂವ್ ಆಗೋಯ್ತು ಗೈಸ್. ಸಂಧ್ಯಾ, ಆ ಕಾಲದಲ್ಲಿ ಇಲ್ಲೆಲ್ಲ ಏನಿತ್ತು ಗೊತ್ತಾ? ಓಕೆ, ಈ ಕ್ವಶನ್ ಯಾಕೆ ಹೇಳ್ದೆ ಅಂದರೆ ಬರ್ತಾ ಇದ್ದೀನಿ ಜೊತೆಲಿ ಚೆನ್ನಾಗಿ ತಿಂತಾ ಜೊತೆನೆ ಒಂದಾರು ಕೇಳ್ದೇನೆ ಕೊಡ್ತೀನಿ ಬೇಕನ್ನೋ ಅಂದ್ಬಿಟ್ಟು. ನನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ರೆ ನನ್ನ ಜೊತೆ ಒಂದು ವ್ಯಕ್ತಿ ಬಂದಿದ್ದಾರೆ. ನಿನ್ ಪಾಡಿಗೆ ನೀನ್ ಎಡಿಟಿಂಗು, ನಿನ್ ಪಾಡಿಗೆ ನೀನ್ ಹುಡುಗರ ಜೊತೆ ಮಾತಾಡ್ಕೊಂಡು ಸೈಡ್ ಹೋಗ್ತಿದ್ರೆ ನಿನ್ ಪಾಡಿಗೆ ನೀನು ಹುಡುಗರ ಜೊತೆ ಮಾತಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ಹೋಯ್ತಾ ಇದ್ರೆ ನಂಗೆ ಏನ್ ಅನ್ಸುತ್ತೆ? ಏನ್ ಗೊತ್ತಾ ಹೇಳು. ಐ ಡೋಂಟ್ ನೋ ಟೈಮ್ ಪಾಸ್. ನಾನು ನನ್ನ ಗಂಡನ ಜೊತೆ ಫುಲ್ ಲೈಫ್ ಟೈಮ್ ಮಾತಾಡ್ಬಿಟ್ಟು ಅಯ್ಯೋ ಗಂಡನೇ ಇಲ್ಲ ಅಂತ ಫಿಕ್ಸ್ ಆಗಿ ಫಸ್ಟ್ ಕೊಡೆ ಹೋಗ್ಲಿ. ಒಂದೇ ಹೇಳೋ ಇಷ್ಟು ಸಂಧ್ಯಾ ಇರ್ಬೇಕು, ಇಷ್ಟು ಹೊಟ್ಟೆವರಿ ಇರಬಾರ್ದು ಸಂಧ್ಯಾ. ಇಲ್ಲಿ ತಿನ್ಕೋ, ಇವಾಗ ತಿನ್ಕೋ, ನಿಜ ಅಜ್ಜಿಲು ನೀನು ತಿನ್ಕೋ. ಬೇರೆ ಪೀಸಿ ಕಂಡಿದ್ದೇನೆ. ಸಂಧ್ಯಾ ನೀನಲ್ಲ ಸಂಧ್ಯಾ. ಅಯ್ಯೋ ಗಾಯ್ಸ್, ಇದು ನಿಜ ಅಲ್ಲ ಗೈಸ್, ಇದು ಸಂಧ್ಯಾ ಅಲ್ಲ. ಹೆಂಗ್ ಗೊತ್ತಾ ಗೈಸ್, ಅವನ ಇಲ್ಲಿ ಉದ್ದಾಗ ಅಲ್ಲಿ ಇಲ್ವಿತ್ತು ಹೊಟ್ಟೆವರೆ ಗೈಸ್. ಆಮೇಲೆ ಕಾಣಿಸ್ತೈತಿ ಒಂದು ಚರ್ಚು. ಅವರು ದಿನ ಡಾಲ್ಫಿನ್ಗೋ ಇಲ್ಲ ಕ್ರೂಸ್ಗೋ ಹೆಂಗೋ ಕರ್ಕೊಂಡು ಹೋಯ್ತಾ ಇರಬೇಕು ಅನಿಸ್ತೈತಿ. ಕ್ಲಾರಿಟಿ ಇಲ್ಲ, ಏನೋ ಕರ್ಕೊಂಡು ಹೋಯ್ತವ್ರೆ ಅಂತ. ಎಲ್ಗಾದ್ರೂ ಹೋಗ್ಬೇಕಾ ಸಂಧ್ಯಾ? ನಿಮ್ಗೆ ಯಾಕೋ ಏನಾದ್ರು ಒಂದು ಹೇಳಿ, ಇವಾಗ ಹೇಳ್ತೀನಿ. ಸಂಧ್ಯಾ ಹೆಂಗೈತೆ ವ್ಯೂ? ಹೇಳಿ ಸಂಧ್ಯಾ, ವ್ಯೂ ಹೆಂಗೈತೆ? ಇಲ್ಲ ಸಂಧ್ಯಾ, ಬಿಡು ಮತ್ತೆ. ಅರೆ ವರ್ಕ್ ಆಗುತ್ತೆ ಸಂಧ್ಯಾ. ಬೇರೆ ಒಪಿನಿಯನ್ ಮೇಲೆ ಬದುಕಬಾರ್ದು. ನಾನು ಬೇರೆಯವ್ರ ಒಪಿನಿಯನ್ ಬದುಕಲ್ಲ, ಬೇರೆಯವ್ರ ಒಪಿನಿಯನ್ ಅಡ್ವೈಸ್ ತಗೋತೀನಿ. ಕಿಸಿ ಬೇಡ. You can't roast me, dude. ಅಯ್ಯೋ ರೋಸ್ಟ್ ನಿಂತರ ನಕ್ಬಿಟ್ರೆ ಸಾಕು, ರೋಸ್ಟ್ ಆಗ್ಬಿಡ್ತೀನಿ ನಡಿ. ಗೈಸ್, ಇಲ್ಲಿವರೆಗೂ ನಾನು 62 ಫೋಟೋ ಹಿಡಿದೀನಿ. ವಿತ್ ಡ್ಯೂರೇಷನ್ ಎಷ್ಟು ಗೊತ್ತಾ? ಜಸ್ಟ್ ಎಷ್ಟೊತ್ತು ಆಗೈತೆ ಗೊತ್ತಿಲ್ಲ, ಎಷ್ಟೊತ್ತು ಆಗೈತೆ. ಇವಾಗ ಸಂಜೆ ನಂದು ಎಷ್ಟು ಫೋಟೋ ಹಿಡಿತಾಳೆ ನೋಡಬೇಕು. ಆಯ್ತಾ ಸಂಜೆ? ಕಮನ್ ಸಂಜೆ, ನಂದು ಒಂದು ಫೋಟೋ ಹಿಡಿ. ಮೇಡಮ್ ಈ ಕಟಿಂಗ್ ದ ಕೂದಲು ಕಟ್ಕೋದಾಗೆ ನೀನು ಫಸ್ಟ್ ಇಲ್ಲಿ ಅದೇ ಜೈಲರು ಅಲ್ಲಿ ಊಟ ಹಾಕ್ತಿದ್ರು, ಅಲ್ಲಿ ಎಷ್ಟು ಜನ ಸತ್ತಿರ್ತಾರೋ ಏನೋ. ಸತ್ತೋಗಿದ್ದಾರೆ ಆಲ್ರೆಡಿ ಪಾಪ. ಇವಾಗೇನು ಕೂದಲು ಬಿಟ್ಕೊಂಡ್ಬಿಟ್ರೆ ನೆನ್ಸ್ಕೊಂಡು ಓಡಿ ಬರ್ತಾರಂತನ? ಅಕಸ್ಮಾತ್ ಬಂದ್ಬಿಟ್ರೆ ಏನಪ್ಪ ಹ್ಯಾಂಗ್ನೆ ಬಿಟ್ಕೊಂಡಿದ್ದಲ್ಲ ಬಿಡು, ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಕುತ್ಕೊಂಡು ನಿಮ್ಮಮ್ಮ ನೋಡಿದ್ರೆ ಏನಿಲ್ಲ ಬರ್ತೀನಿಲ್ಲ. ಅವರ ಚಿಕ್ಕ ಹುಡುಗರು ಮುಟ್ಟಲ್ ಬಂತೆ, ಎಲ್ಲ ದೊಡ್ಡ ಹುಡುಗರು ಇದು ಡೀಲಿಂಗ್ ಮಾಡ್ಕೊಂಡು ಚಿಕ್ಕ ಹುಡುಗಿರ ಹತ್ರ ವ್ಯವಹಾರನೇ ಐತನಿಲ್ವಂತೆ. ನೋಡೋದಕ್ಕೆ ಚಿಕ್ಕದಾಗಿ ಅಂತೀನಿ, ಅದಕ್ಕೆ ನಾನು ಎಲ್ಲರೂ ಚಿಕ್ಕವಳು ಅಂತಾರೆ. ಅದಕ್ಕೆಲ್ಲ ಗೊತ್ತಿರುತ್ತೆ ದೇವಕ್ಕೆ. ಸಂಜೆ ಎಲ್ಲಿಂದ ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಾ ಇದ್ಯಾ? ಹಲೋ, ಓಯ್ ಪಕ್ಕ ಇಲ್ಲಿಗೆ ಬರ್ಬೇಕು. ಬಿಟ್ಟೋಗೋ ಪ್ಲಾನ್ ಹಾಕೊಂಡು ಒಳ್ಳೆ ಹೆಂಗೆ. ಅಲ್ಲ ಮೇಡಮ್, ಓಲ್ಡ್ ಡೌನು ರೂಮ್ಗೆ ನಾತ್ರನೇ ಇರೋದು. ಅಲ್ಲ ನಿನ್ನ ರೂಮ್ಗೆ ಕೂಡ ನಾತ್ರನೇ ಇರೋದು. ಹೋಗ್ಬಿಟ್ರೆ ನಿನ್ನ ರೂಮ್ಗೆ ಹೆಂಗೆ ಹೋಯ್ತೀಯ? ನಡಿ. ಹೆಣ್ಮಕ್ಳಿಗೆ ಈಕ್ವಾಲಿಟಿ ಕೊಡೋಣ ಆದ್ರೆ ತಗೋತಾನೆ ಇಲ್ಲಪ್ಪ. ಕುತ್ಕೊಳಪ್ಪ. ಈಕ್ವಾಲಿಟಿ ಕೊಡೋದ್ರಲ್ಲಿ ಕೊಡ್ಬೇಕು. ಅಯ್ಯೋ ಇವಳ ಫೋಟೋ ಸ್ಟಾರ್ಟ್ ಆಯ್ತು. ಏನ್ ಸಂಧ್ಯಾ?
ಶೀಟ್ ಆಗೈತಲ್ಲ ಲೇಟ್ ಆದ್ರೆ ಸನ್ಸೆಟ್ ಮಿಸ್ ಆಗುತ್ತೆ. ಸನ್ಸೆಟ್ ನೋಡಕ್ ಹೋಗ್ತಾ ಇದೀವಿ ಗಾಯ್ಸ್. ಗೊತ್ತೇ ಇಲ್ಲ ಸನ್ಸೆಟ್ ಆಲ್ರೆಡಿ ಆಗುತ್ತೆ ಹೋಗೋ ಸನ್ಸೆಟ್ ಮುಂದಾಗುತ್ತೆ. ಇಟ್ಸ್ ಓಕೆ ಗೈಸ್, ಇಟ್ಸ್ ಓಕೆ, ಪಾರ್ಟ್ ಆಫ್ ಲೈಫ್. ಏನೋ ಹೋಗೋಣ ಏನಮ್ಮ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಯಾಕಂದ್ರೆ ನಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಮತ್ತೆ ಸಿಗುವ ಅಷ್ಟ ವಿಷಯ. ಪೀಸ್ ಗೈಸ್.